Hello, doctor. Hello. Hello, Doctor, with Dr. Chandrika Anand. ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ ಹೆಲೋ ಡಾಕ್ಟರ್. ಕೆಲವೊಂದು ಟರ್ಮಿನಾಲಜೀಸ್, ಫಾರ್ ಎಕ್ಸಾಂಪಲ್ ಇವಾಗ ಕನ್ಸೀವ್ ಆಗೋದ್ರ ಬಗ್ಗೆ ಅಂತಲೇ ಮಾತಾಡ್ತಾ ಡಾಕ್ಟರ್ಗೆ ಮಾತ್ರ ಅಲ್ಲದೆ ಪೇಷಂಟ್ಗೂ ಅಥವಾ ಈ ಪ್ರೆಗ್ನೆಂಟ್ ಯಾರು ಆಗಿರ್ತಾರೆ ಅವ್ರಿಗೂ ಗೊತ್ತಿರುತ್ತೆ ಅಥವಾ ಅವರ ಮನೆಯವ್ರಿಗೂ ಗೊತ್ತಿರುತ್ತೆ. ಅಂಥ ಒಂದು ಟರ್ಮಿನಾಲಜಿ ಬಗ್ಗೆನೇ ಇವತ್ತು ನಾವು ಮಾತಾಡ್ತಿರೋದು. ಬಟ್ ಈ ಟರ್ಮಿನಾಲಜಿ ಸಾಕಷ್ಟು ಜನರಿಗೆ ಗೊತ್ತಿದ್ರು ಇದ್ರ ಬಗ್ಗೆ, ಅಂದರೆ ಇದು ಜಾಸ್ತಿ ಆದರೆ ಏನಾಗಬಹುದು, ಇದು ಕಡಿಮೆ ಆದರೆ ಏನಾಗಬಹುದು, ಇದರ ಪಾತ್ರ ಮಗುವಿನ ಬೆಳವಣಿಗೆಯಲ್ಲಿ ಎಷ್ಟಿದೆ, ಇದರ ಪಾತ್ರ ತಾಯಿಯ ಆರೋಗ್ಯದಲ್ಲಿ, ತಾಯಿಗೆ ನಾರ್ಮಲ್ ಡೆಲಿವರಿ ಆಗೋದ್ರಲ್ಲಿ ಅಥವಾ ತಾಯಿಗೆ ಒಂದು ಹೆಲ್ದಿ ಡೆಲಿವರಿ ಆಗೋದ್ರಲ್ಲಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆನೇ ಇವತ್ತಿನ ಎಪಿಸೋಡಲ್ಲಿ ಮಾತಾಡ್ತಿದ್ದೀವಿ. ಆ್ಯಂಡ್ ದಟ್ ಇಸ್ ಅಮ್ನಿಯಾಟಿಕ್ ಫ್ಲೂಯಿಡ್. ಸೊ ಎಸ್ಪೆಷಲಿ ಪ್ರೆಗ್ನೆನ್ಸಿಯ ಕೊನೆ ಹಂತದಲ್ಲಿ ಇನ್ನೇನು ಡೆಲಿವರಿಗೆ ಹತ್ರ ಬರ್ತಿದೆ, ಡೇಟ್ ಹತ್ರ ಬಂತು ಅನ್ನೋವಾಗ ಇದ್ರ ಬಗ್ಗೆ ಡಿಸ್ಕಷನ್ ಹೆಚ್ಚಾಗತ್ತೆ. ಬಟ್ ಇವತ್ತು ಆನ್ ಹೆಲೋ ಡಾಕ್ಟರ್ ಇನ್ ಡೆಪ್ತ್ ಡೀಟೇಲ್ ಆಗಿ ಮಾತಾಡ್ತಿದ್ದೀವಿ ನಾವು ಅಬೌಟ್ ಅಮ್ನಿಯಾಟಿಕ್ ಫ್ಲೂಯಿಡ್. ಮ್ಯಾಮ್, ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋದೇನೆಂದ್ರೆ ಇದೊಂದು ಲಿಕ್ವಿಡ್ ವಿಚ್ ಇಸ್ ಸರೌಂಡಿಂಗ್ ದ ಫೀಟಸ್ ಅಂತ ಗೊತ್ತು. ಗರ್ಭದಲ್ಲಿ ಮಗುವಿನ ಸುತ್ತ ಇರುವಂತ ಒಂದು ಲಿಕ್ವಿಡ್ ಅಂತ ಗೊತ್ತು. ವಾಟರ್ ಬ್ರೇಕ್ ಆಯ್ತು ಅಂತಂದಾಗ ಈ ವಾಟರೇ ಆಚೆ ಬರುತ್ತೆ. ಇಷ್ಟು ಮಾತ್ರನೇ ಗೊತ್ತಿದ್ರು ದೇರ್ ಇಸ್ ಸೋ ಮಚ್ ಟು ಇಟ್. ಅಂದ್ರೆ ಒಂದು ಫೀಟಲ್ ಡೆವಲಪ್ಮೆಂಟ್ಗೆ ಎಷ್ಟು ಮುಖ್ಯವಾದ ಪಾತ್ರವನ್ನ ಇದು ವಹಿಸುತ್ತೆ ಅಂತ. ಸೊ ಲೆಟ್ಸ್ ಬಿಗಿನ್ ವಿತ್ ವಾಟ್ ಇಸ್ ಅಮ್ನಿಯಾಟಿಕ್ ಫ್ಲೂಯಿಡ್. ಎಷ್ಟನೇ ದಿನದಲ್ಲಿ ಆಫ್ ಪ್ರೆಗ್ನೆನ್ಸಿ ಅಥವಾ ವಾರದಲ್ಲಿ ಆಫ್ ಪ್ರೆಗ್ನೆನ್ಸಿ ಇದು ಕುಟ್ಕೊಳ್ಳುತ್ತೆ ಅಂಡ್ ಹೌ ಇಂಪಾರ್ಟೆಂಟ್ ಇಸ್ ಇಟ್ ಮ್ಯಾಮ್? ಈಗ ಮಗು ಯೂಟ್ರಸ್ ಒಳಗಡೆ ಬೆಳಿಬೇಕು ಅಂದಾಗ ಯೂಟ್ರಸ್ ಅದು ಒಂದು ರೌಂಡ್ ಕ್ಯಾವಿಟಿ ಥರ ಇರುತ್ತೆ, ಗ್ಲಾಬ್ಯುಲರ್ ಕ್ಯಾವಿಟಿ ಥರ ಇರುತ್ತೆ. ಆ ನೇಚರ್ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿರುತ್ತೆ ಅಂತಂದರೆ ಆ ಮಗುನ ಹಾಗೆ ಸುಮ್ಮನೆ ಅಲ್ಲೇ ಇಟ್ಟು ಅಂದರೆ ಅದಕ್ಕೆ ಫ್ರೀಯಾಗಿ ಬೆಳೆಯೋಕ್ಕೆ ಅಂದ್ಬಿಟ್ಟು ಒಂದು ಫ್ಲೂಯಿಡ್ ಫೀಲ್ಡ್ ಸ್ಯಾಕ್, ಒಂದು ಬಲೂನ್ನ ಊದ್ಬಿಟ್ಟು ಅದ್ರೊಳಗಡೆ ನೀರು ತುಂಬಿದ್ರೆ ಹೆಂಗಿರುತ್ತೆ ಆ ಥರ ಇಟ್ಸ್ ಎ ಫ್ಲೂಯಿಡ್ ಫೀಲ್ಡ್ ಸ್ಯಾಕ್ ಇರುತ್ತೆ. ಅದ್ರೊಳಗಡೆ ಮಗು ಆರಾಮಾಗಿ ಫ್ರೀಯಾಗಿ ಓಡಾಡ್ಕೊಂಡಿರಲಿ ಮತ್ತು ಫ್ರೀಯಾಗಿ ಮೂಮೆಂಟ್ ಆಗಲಿ, ಗ್ರೋತ್ ಆಗಲಿ ಅಂತ ಇದು ಕ್ರಿಯೇಟ್ ಆಗಿರೋವಂಥ ಫ್ಲೂಯಿಡು ಆಮ್ನಿಯಾಟಿಕ್ ಫ್ಲೂಯಿಡ್ ಅಂತ ಅನ್ಸ್ಕೊಳ್ಳುತ್ತೆ. ಈ ಆಮ್ನಿಯಾಟಿಕ್ ಫ್ಲೂಯಿಡ್ ಅನ್ನೋದು ಫಸ್ಟ್ 8 to 10 ವೀಕ್ಸ್ನಲ್ಲಿ ತಾಯಿಯ ಸೋರ್ಸ್ ಇರುತ್ತೆ. ಇನ್ ದ ಸೆನ್ಸ್ ತಾಯಿಯ ಹೈಡ್ರೇಷನ್, ತಾಯಿಯ ವಾಟರ್ ಅದೆಲ್ಲ ಪರ್ಮಿಯಬಲ್ ಆಗಿ ಈಸಿಯಾಗಿ ಡಿಫ್ಯೂಸ್ ಆಗಿ ಒಂದು ವಾಟರ್ ಅಂತ ಮಾಡ್ಕೊಳ್ಳುತ್ತೆ, ವಾಟರ್ ಒಂದು ಬೇಬಿ. ವೆರಸ್ ಆಫ್ಟರ್ 10 weeks ದ ಬೇಬಿ ಸ್ಟಾರ್ಟ್ಸ್ ಯೂರಿನೇಟಿಂಗ್. ಬೇಬಿ ಹೆಂಗೆ ಬೇಬಿದು ಎಲ್ಲ ಆರ್ಗನ್ಸ್ ಫಾರ್ಮ್ ಆಗಿ ಕೆಲಸ ಮಾಡೋಕ್ಕೆ ಕೂಡ ಸ್ಟಾರ್ಟ್ ಮಾಡುತ್ತೆ. ಬೇಬಿ ಆ ವಾಟರ್ನ ಸ್ವ್ಯಾಲೋ ಮಾಡುತ್ತೆ, ಬೇಬಿ ಬ್ಲಡ್ಗೆ ಹೋಗುತ್ತೆ ಮತ್ತು ಅದು ಎಕ್ಸ್ಕ್ರೀಟ್ ಆಗಬೇಕು ಅಂತ ಬೇಬಿ ಕಿಡ್ನೀಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ಯೂರಿನೇಷನ್ ಆಗಿ ಇದಾಗುತ್ತೆ, ಆಚೆ ಬಂದು ಅದೊಂದು ಅಮ್ನಿಯಾಟಿಕ್ ಫ್ಲೂಯಿಡ್ ಸೇಮ್ ಸ್ಯಾಕಿಗೆ ಹೋಗುತ್ತೆ. ಸೊ ದಿನ ಕುಡಿಯೋದು, ಆಮೇಲೆ ಯೂರಿನ್ ಮಾಡೋದು, ಕುಡಿಯೋದು, ಯೂರಿನ್ ಮಾಡೋದು, ಬ್ರೀತ್ ಮಾಡೋದು ಅವೆಲ್ಲ ಮಾಡುತ್ತೆ. ಸೊ ದೇರ್ ವಿಲ್ ಬಿ ಫೀಟಲ್ ಸ್ವ್ಯಾಲೋಯಿಂಗ್, ಲಿಟಲ್ ಬಿಟ್ ಆಫ್ ಫೀಟಲ್ ಬ್ರೀತಿಂಗ್ ಆಲ್ಸೋ. ಈ ಫೀಟಲ್ ಬ್ರೀತಿಂಗ್ ಮಾಡ್ಬೇಕಾದ್ರೆ ಆ ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಲಂಗ್ಸ್ಗೆ ಒಂಥರ ಲೂಬ್ರಿಕೇಶನ್ ಥರ ಇರುತ್ತೆ. ಸೊ ಹಾಗಾಗಿ ಅದ್ರದ್ದೆಲ್ಲ ಲಂಗ್ಸ್ ಸ್ಟ್ರಕ್ಚರ್ ಚೆನ್ನಾಗಿ ಫಾರ್ಮ್ ಆಗುತ್ತೆ. ಮತ್ತು ಮಗುವಿನ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತಂದರೆ ಅದು ಯೂರಿನೇಷನ್ ಥರ ಮಾಡಿ ಅಮ್ನಿಯಾಟಿಕ್ ಫ್ಲೂಯಿಡ್ನ ಮೇಂಟೈನ್ ಮಾಡುತ್ತೆ. ಸೊ ಹಾಗಾಗಿ ಈ ಅಮ್ನಿಯಾಟಿಕ್ ಫ್ಲೂಯಿಡ್ ಮೇಂಟೈನ್ ಮಾಡೋದ್ರಿಂದ ಆ ಮಗುವಿಗೆ ಈಸಿಯಾಗಿ ಒಂದು ಗ್ರೋತ್ ಥರ ಆಗುತ್ತೆ. ಓಕೆ. ಆ್ಯಂಡ್ ಆಲ್ಸೋ ಇದು ಶಾಕ್ ಅಬ್ಸಾರ್ಬರ್ ಥರ ಕೆಲಸ ಮಾಡುತ್ತೆ ಅಲ್ವಾ ಮ್ಯಾಮ್? ಜೊತೆಗೆ ಬೋನ್ ಮತ್ತು ಮಸಲ್ ಡೆವಲಪ್ಮೆಂಟ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ಅಂದರೆ ಒಂದು ಸಿಂಪಲ್ ಫ್ಲೂಯಿಡ್ ಅರೌಂಡ್ ದ ಬೇಬಿ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ. ದ ಫಂಕ್ಷನ್ಸ್ ಆಫ್ ದಿಸ್ ಅಮ್ನಿಯಾಟಿಕ್ ಫ್ಲೂಯಿಡ್ ಯಾಕಿದೆ, ಅದು ಇರೋದ್ರಿಂದ ಅದು ಯಾಕೆ ನಾರ್ಮಲ್ ಆಗಿರಬೇಕು ಅಂದರೆ, ಆಸ್ ಯು ರೈಟ್ಲಿ ಟೋಲ್ಡ್, ಅದು ಶಾಕ್ ಅಬ್ಸಾರ್ಬರ್ ಥರ ಸಡನ್ನಾಗಿ ಈಗ ಒಂದು ಜರ್ಕ್ ಆಯಿತು, ಅವಳೇನೋ ಒಂದು ಬಿದ್ಲು, ಇಲ್ಲ ಸಡನ್ನಾಗಿ ಎತ್ತು ಅಂತಂದರೆ ಆ ಮಗುಗೆ ಒಂದು ಒಳಗಡೆ ಒಂದು ಮೂಮೆಂಟ್ ಥರ ಆಗುತ್ತೆ. ಅದು ಫುಲ್ ಟೈಟ್ ಆಗಿರೋ ಕಂಪಾರ್ಟ್ಮೆಂಟಲ್ಲಿ ಇತ್ತಂದರೆ ಆ ಮಗುವಿಗೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಈ ನೇಚರ್ ಏನು ಈ ಅಮ್ನಿಯಾಟಿಕ್ ಫ್ಲೂಯಿಡ್ ಕೊಟ್ಟಿದೆ ಅದರಿಂದ ಆ ಮಗು ಒಳಗಡೆ ಜಸ್ಟ್ ಅಲ್ಲಾಡುತ್ತಷ್ಟೇ ಹೊರತು ಅದಕ್ಕೇನು ತೊಂದರೆ ಆಗೋದಿಲ್ಲ. ಅದು ಒಂದು ಫಂಕ್ಷನ್. ಪ್ಲಸ್ ಫೀಟಲ್ ಬ್ರೀತಿಂಗಿಗೆ ಇಂಪಾರ್ಟೆಂಟ್. ಆಸ್ ಐ ಟೋಲ್ಡ್ ಯು, ಫೀಟಲ್ ಬ್ರೀತ್ ಮಾಡ್ತಾ ಲಂಗ್ಸ್ ಎಲ್ಲ ಓಪನ್ ಅಪ್ ಆಗೋಕ್ಕೆ, ನಾಳೆ ಹುಟ್ಟಾದ್ಮೇಲೆ ಓಪನ್ ಅಪ್ ಆಗೋಕ್ಕೆ ಅಮ್ನಿಯಾಟಿಕ್ ಫ್ಲೂಯಿಡ್ ವೆರಿ ಇಂಪಾರ್ಟೆಂಟ್. ಅಮ್ನಿಯಾಟಿಕ್ ಫ್ಲೂಯಿಡ್ ತುಂಬ ಕಡಿಮೆ ಆಯಿತು ಅಂತಂದರೆ ಲಂಗ್ಸ್ ಬೆಳೆಯೋದಿಲ್ಲ. ಅರ್ಥ ಆಯ್ತಾ? ಈಗ ಮಗುವಿನ ಸುತ್ತ ವಾಟರ್ ನಿಮಗೆ ಒಂದು 14 weeks 16 weeks ತುಂಬ ಕಡಿಮೆ ಆಗೋಯ್ತು, 20 weeks ಕಡಿಮೆ ಆಯಿತು ಅಂದರೆ ಆ ಲಂಗ್ಸ್ ಡೆವಲಪೇ ಆಗೋದು. ಸೊ ಹಾಗಾಗಿ ಮಗು ಹುಟ್ಟಾದ್ಮೇಲೆ ಬ್ರೀತಿಂಗ್ ಡಿಫಿಕಲ್ಟಿ ಆಗಿ ನಾರ್ಮಲ್ಸಿ ಬರದೇ ಇರ್ಬೋದು. ಸೊ ಹಾಗಾಗಿ ಪ್ಲಸ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಕೆಲವೊಮ್ಮೆ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಅದರಲ್ಲಿ ಪಾಲಿಪೆಪ್ಟೈಡ್ಸ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ, ಇಮ್ಯುನೋಗ್ಲೋಬುಲಿನ್ಸ್ ಇರುತ್ತೆ. ಮಗುವಿಗೆ ಇನ್ಫೆಕ್ಷನ್ ಆಗದಿರೋ ಥರ ಕೂಡ ಒಂದು ಸ್ಟೆರೈಲ್ ಎನ್ವೈರ್ಮೆಂಟ್, ಇಟ್ ಡಸ್ ನಾಟ್ ಕಂಟೈನ್ ಎನಿ ಬ್ಯಾಕ್ಟೀರಿಯಾ, ಇದು ಸ್ಟೆರೈಲ್ ಎನ್ವೈರ್ಮೆಂಟ್ ಅರೌಂಡ್ ದ ಬೇಬಿ, ಸೊ ದಟ್ ಬೇಬಿಗೆ ಇಮ್ಯುನಿಟಿ ಕೂಡ ಕೊಡುತ್ತೆ ಯಾವುದು ಈ ಅಮ್ನಿಯಾಟಿಕ್ ಫ್ಲೂಯಿಡ್. ಸೊ ಓನ್ಲಿ ಇಫ್ ದರ್ ಇಸ್ ಎನಿ ಬ್ರೀಚ್ ಆಫ್ ದಿ ಫ್ಲೂಯಿಡ್, ಅಂದರೆ ವಾಟರ್ ಬ್ರೇಕ್ ಆಯಿತು ಅಂದರೆ ಮಾತ್ರ ಆ ಕೆಳಗಡೆಯಿಂದ ವೆಜನಲ್ ಬ್ಯಾಕ್ಟೀರಿಯಲ್ ಫ್ಲೋರಾ ಒಳಗಡೆ ಬಂದು ಇನ್ಫೆಕ್ಷನ್ ಮಾಡ್ಬೋದು ಅಷ್ಟೇ ಹೊರತು, ಇಲ್ಲ ತಾಯಿಗೇನಾರ ಬ್ಲಡ್ ಇನ್ಫೆಕ್ಷನ್ಸ್ ಆಯಿತು ಅಂದ್ರೂ ಅದೇ ಅಮ್ನಿಯಾಟಿಕ್ ಫ್ಲೂಯಿಡ್ಗೆ ಹೋಗ್ಬೋದು. ಬಟ್ ಅದರ್ವೈಸ್ ಇಟ್ಸ್ ಎ ಸ್ಟೆರೈಲ್ ಎನ್ವೈರ್ಮೆಂಟ್ ಪ್ರೊಟೆಕ್ಟಿಂಗ್ ದ ಬೇಬಿ. ಸೊ ನನಗೆ ನೆನಪಿದೆ, ನನ್ನ ಆಲ್ಮೋಸ್ಟ್ ಒಂದು 8th month ಟುವರ್ಡ್ಸ್ ದ ಎಂಡ್ ಆಫ್ 8th month ವಾಟರ್ ಕಡಿಮೆ ಆಗಿದೆ ಅಂತ ಹೇಳಿ ನೋಡೋಣ
ತುಂಬಾ ಹೀಗೆ ಕಮ್ಮಿ ಆದ್ರೆ ಸ್ವಲ್ಪ ಬೇಗ ಇನ್ನೊಂದು ವಾರ ಮುಂಚಿತವಾಗಿ ಡೆಲಿವರಿ ಮಾಡಬೇಕಾಗತ್ತೆ ಅಂತ ಹೇಳಿ ಯು ಹ್ಯಾಡ್ ಗಿವನ್ ಅ ಸ್ಯಾಶೆ. ಐ ರಿಮೆಂಬರ್ ಸೋ ವೆಲ್. ಸೊ ಪ್ರಾರಂಭದಿಂದ ಅದು ಜಾಸ್ತಿ ಆಗ್ತಾ ಹೋಗಿ ಕೊನೆಯಲ್ಲಿ ಕಡಿಮೆ ಆಗತ್ತೆ ಅಂತ ಗೊತ್ತು. ಅಂಡ್ ಕೊನೆಯಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಜನರಿಗೆ ಡಿಸ್ಕಷನ್ ಕೂಡ, ಅಂದ್ರೆ ವೆನ್ ಯು ಟೆಲ್ ಅಬೌಟ್ ಇಟ್ ಜಾಸ್ತಿ ಇದೆ ಕಡಿಮೆ ಇದೆ ಎಂದಾಗ ಮೇ ಬಿ ಪೀಪಲ್ ಸರ್ಚ್ ಅಬೌಟ್ ಇಟ್. ಸೊ ಅಂತ ಒಂದಷ್ಟು ವಿಷಯಗಳು ಸರ್ಚ್ ಮಾಡಿದಾಗ ನಮಗೆ ಸಿಗುವಂಥದ್ದು ಅಬೌಟ್ ಅಮ್ನಿಯೋಟಿಕ್ ಫ್ಲೂಯಿಡ್ ಕೇಳ್ತಾ ಹೋಗ್ತೀನಿ. ಪ್ಲೀಸ್ ಡೌಟ್ಸ್ ಗಳನ್ನ ಕ್ಲಾರಿಫೈ ಮಾಡ್ತಾ ಹೋಗಿ ಮ್ಯಾಮ್. ಆಲ್ಸೋ ಈ ಅಮ್ನಿಯೋಟಿಕ್ ಫ್ಲೂಯಿಡ್ ಇಂದ ಕ್ರೋಮೋಸೋಮಲ್ ಡಿಫೆಕ್ಟ್ಸ್ ಇದೆಯಾ ಇಲ್ವಾ ಮಗುಗೆ ಅಂತ ಪ್ರಾರಂಭದ ಹಂತದಲ್ಲೇ ಟೆಸ್ಟ್ ಮಾಡಬಹುದು ಅಂತ ಕೂಡ. ಕರೆಕ್ಟ್. ಸಿ ಫೀಟಲ್ ಸೆಲ್ಸ್ ಬಿಕಾಸ್ ಇನಿಷಿಯಲಿ ಅದು ಫೀಟಲ್ ಸೆಮಿ ಪರ್ಮಿಯಬಲ್ ತರ ಇರುತ್ತೆ, ಅದು ಈಸಿಯಾಗಿ ಸೆಲ್ಸ್ ಡಿಫ್ಯೂಸ್ ಆಗೋದ್ರಿಂದ ಮಗುವಿನ ಸೆಲ್ಸ್ ಆಮ್ನಿಯೋಟಿಕ್ ಫ್ಲೂಯಿಡ್ ನಲ್ಲಿ ಇರುತ್ತೆ. ಸೊ ಒಂದು ಈ ಆಮ್ನಿಯೋಟಿಕ್ ಫ್ಲೂಯಿಡ್ ನ ಸಪೋಸ್ ನಾವೇನಾರ ಈ ಡೌನ್ ಸಿಂಡ್ರೋಮ್ ಡೌನ್ ಸಿಂಡ್ರೋಮ್ ಇಲ್ಲ ಕೆಲವೊಂದು ಕ್ರೋಮೋಸೋಮ್ ಅಬ್ನಾರ್ಮಲಿಟೀಸ್ನ ಸಸ್ಪೆಕ್ಟ್ ಮಾಡ್ತು ಅಂತಂದ್ರೆ ಮಗುವಿನ ಸುತ್ತ ಇರುವ ಆಮ್ನಿಯೋಟಿಕ್ ಫ್ಲೂಯಿಡ್ನ ಆಮ್ನಿಯೋಸೆಂಟೆಸಿಸ್ ಅಂತ ಹೇಳ್ತೀವಿ. ಆ ಪೇಷಂಟ್ಗೆ ಪ್ರೊಸೀಜರ್ನ ಜನರಲಿ ಡನ್ ಅರೌಂಡ್ 16 to 20 weeks. ಸೊ ಅದನ್ನ ಅಲ್ಟ್ರಾಸೌಂಡ್ ಡಾಕ್ಟರು ಇಲ್ಲಾಂದರೆ ಫೀಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್ಗಳು ಅದನ್ನ ಮಾಡ್ತಾರೆ. ಆ ಪೇಷಂಟ್ಗೆ ಎಕ್ಸ್ಪ್ಲೈನ್ ಮಾಡಿ ಕನ್ಸೆಂಟ್ ತೊಗೊಂಡು ಅವ್ರು ಸ್ಕ್ಯಾನ್ ಮಾಡಿ ನೋಡಿ ಎಲ್ಲಿ ಪ್ಲೆಸೆಂಟಾ ಅಂತ ಅದೇ ನಾವೇನು ಪ್ಲೆಸೆಂಟಾ ಅಂತ ಆರ್ಗನ್ ಹೇಳ್ತೀವಿ, ಆ ಪ್ಲೆಸೆಂಟಾ ಮೂಲಕ ಹೋಗದೆ ಅದರ ಸೈಡ್ನಲ್ಲಿ ಒಂದು ಲೋಕಲ್ ಅನಸ್ಟೇಸಿಯಾ ಕೊಟ್ಟು ಒಂದು ನೀಡಲ್ ಹಾಕಿ ಅರೌಂಡ್ 20 ml ತೆಗಿತಾರೆ. ತೆಗೆದ್ಬಿಟ್ಟು ಅದನ್ನ ಅನಾಲಿಸಿಸ್ಗೆ ಕಳಿಸ್ತಾರೆ. ಅದರಿಂದ ನಮಗೆ ಆ ಕ್ರೋಮೋಸೋಮ್ ಟೆಸ್ಟಿಂಗ್ ಮಾಡಿ ಮಗುವಿನಲ್ಲಿ ಡಿಫೆಕ್ಟ್ ಇದೆಯಾ ಇಲ್ವಾ ಅಂತ 100% ಗ್ಯಾರಂಟಿನ ಗೊತ್ತಾಗುತ್ತೆ. ದಿಸ್ ಈಸ್ ಇಂಡಿಕೇಟೆಡ್ ವೆನ್ ವಿ ಸಸ್ಪೆಕ್ಟ್ ಅನ್ ಅಬ್ನಾರ್ಮಲಿಟಿ ಇನ್ ದ ಬೇಬಿ. ಎಲ್ಲರಿಗೂ ಮಾಡಲ್ಲ, ಯಾಕಂದರೆ ಈ ಪ್ರೊಸೀಜರಿಂದ ಮಾಡುವಾಗ ಅವರಿಗೆ 1% ಮಿಸ್ಕ್ಯಾರೇಜ್ ಆಗೋ ರಿಸ್ಕ್ ಇರುತ್ತೆ. ತುಂಬ ಏನಾಗಲ್ಲ, 1% ಕೇಳೋಕ್ಕೊಂಥರ ಭಯಾನಕವಾಗಿರುತ್ತೆ. ಇದೇನೋ ನೀಡ್ಲಾಗ್ತಾರಂತೆ ಮಗು ಸುತ್ತ ನೀರು ತೆಗಿತಾರಂತೆ ಅಂತ ಎಲ್ಲ ಅನಿಸುತ್ತೆ. ಬಟ್ ದೆನ್ ಇಟ್ ಈಸ್ ನಾಟ್ ಸೋ ಸ್ಕ್ಯಾರಿ. ಸೊ ಓನ್ಲಿ ಅರೌಂಡ್ 1% ಮಿಸ್ಕ್ಯಾರೇಜ್ ರಿಸ್ಕ್ ಇರುತ್ತೆ. ಸೊ ಈ ಪ್ರೊಸೀಜರ್ ಮಾಡಿಸ್ಕೊಂಡ್ಮೇಲೆ ಮನೆಗೆ ಹೋಗಿ ರೆಸ್ಟ್ ತೊಗೋಬೇಕು, ಒಂದು 2-3 days ರೆಸ್ಟ್ ತೊಗೋಬೇಕಾಗುತ್ತೆ. ಅನಾಲಿಸಿಸ್ ಕಳಿಸಿ ಮಗುನಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಧೈರ್ಯವಾಗಿ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡ್ಬೋದು. ಬೈ ಚಾನ್ಸ್ ಏನಾದ್ರು ಡಿಫೆಕ್ಟ್ ಇದೆ ಅಂದರೆ ದ ಚಾಯ್ಸ್ ಆಫ್ ಟರ್ಮಿನೇಷನ್ ವಿಲ್ ಕಮ್ ಟು ದ ಪೇರೆಂಟ್ಸ್. ಇದು ಆಮ್ನಿಯೋಟಿಕ್ ಫ್ಲೂಯಿಡಿಂದ ತೊಗೊಳ್ಳುವಂಥ ಒಂದು ಕ್ರೋಮೋಸೋಮ್ ಟೆಸ್ಟಿಂಗ್. ಅದೇ ಥರ ಆಮ್ನಿಯೋಟಿಕ್ ಫ್ಲೂಯಿಡಿಂದ ಅದೇ ಸೇಮ್ ಆಮ್ನಿಯೋಟಿಕ್ ಫ್ಲೂಯಿಡ್ ತೊಗೊಂಡು ಬೇರೆ ಟೆಸ್ಟ್ಗಳನ್ನ ಕೂಡ ಮಾಡ್ತಾರೆ. ಅಂದರೆ RH ನೆಗೆಟಿವ್ ಪ್ರೆಗ್ನೆನ್ಸಿ ಅಂತ ಇರುತ್ತೆ. ಅಂಥ ಟೈಮ್ನಲ್ಲಿ ಏನಾರ ಮಗುವಿನಲ್ಲಿ ಹಿಮೋಲಿಸಿಸ್ ಆಗಿದೆಯಾ, ಬ್ಲಡ್ ಡಿಸ್ಟ್ರಕ್ಷನ್ ಆಗಿದೆಯಾ ಅಂತ ತಿಳ್ಕೊಳ್ಳೋಕ್ಕೆ ಕೂಡ ಮುಂಚೆ ಆಮ್ನಿಯೋಟಿಕ್ ಫ್ಲೂಯಿಡ್ ತೆಗೆದು ಅದನ್ನ ಟೆಸ್ಟ್ ಎಲ್ಲ ಮಾಡೋರು. ಈಗ ಅದನ್ನ ಮಾಡೋದು, ದೇರ್ ಆರ್ ಡಿಫ್ರೆಂಟ್ ಮೆಥಡ್ಸ್. ಸೊ ಆ ಮಗುವಿನ ಸುತ್ತ ಏನಾರ ಇನ್ಫೆಕ್ಷನ್ ಆಗಿದ್ರೂ ನಮಗೆ ಆಮ್ನಿಯೋಟಿಕ್ ಫ್ಲೂಯಿಡಿಂದ ಗೊತ್ತಾಗುತ್ತೆ. ಸೊ ಹಾಗಾಗಿ ಬಟ್ ದ ಮೇನ್ ಡಯಾಗ್ನೋಸ್ಟಿಕ್ ಇಂಪಾರ್ಟೆನ್ಸ್ ಈಸ್ ಇನ್ ಡಯಾಗ್ನೋಸಿಂಗ್ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಆಸ್ ಯು ರೈಟ್ಲಿ ಟೋಲ್ಡ್. ಮ್ಯಾಮ್, ಇವಾಗ ಟೆಕ್ನಾಲಜಿ ಎಷ್ಟೇ ಅಡ್ವಾನ್ಸ್ ಆಗ್ತಾ ಇದೆ, ಪೀಪಲ್ ಆರ್ ಡಿಸ್ಕಸಿಂಗ್ ಮೋರ್ ಆ್ಯಂಡ್ ಮೋರ್ ಅಬೌಟ್ ಸ್ಟೆಮ್ ಸೆಲ್ಸ್ ಕೂಡ. ಅಪ್ಯಾರೆಂಟ್ಲಿ ಅಮ್ನಿಯೋಟಿಕ್ ಫ್ಲೂಯಿಡ್ ಇಟ್ಸ್ ಅ ಸ್ಟೆಮ್ ಸೆಲ್ ಸೋರ್ಸ್ ಅಂತ ಕೂಡ ಹೇಳಲಾಗುತ್ತೆ ಬಿಕಾಸ್ ಆಫ್ ದ ಹೈ ಕಾನ್ಸಂಟ್ರೇಷನ್ ಆಫ್ MSC. ಇದ್ರ ಬಗ್ಗೆ ಇಫ್ ಯು ಕ್ಯಾನ್ ಥ್ರೋ ಸಮ್ ಲೈಟ್. ಸಿ ಇದು ಆಮ್ನಿಯೋಟಿಕ್ ಫ್ಲೂಯಿಡ್ನಲ್ಲಿ ನೇಸೆಂಟ್ ಸೆಲ್ಸ್ ಅಂದರೆ ದೀಸ್ ಆರ್ ದ ಸೆಲ್ಸ್ ವಿಚ್ ಆರ್ ಕೇಪಬಲ್ ಆಫ್ ಡಿಫ್ರೆನ್ಶಿಯೇಟಿಂಗ್ ಇಂಟು ಎನಿ ಕೈಂಡ್ ಆಫ್ ಸೆಲ್ಸ್. ಆ ಥರ ಇರುತ್ತೆ. ಇನಿಷಿಯಲ್ ಎಂಬ್ರಿಯಾಲಜಿ ಇನಿಷಿಯಲಿ ಒಂದು 10 to 15 weeksನಲ್ಲಿ ಆ ಥರ ಒಂದು ಸೆಲ್ಸ್ ಕೂಡ ನಾವು ಫೈಂಡ್ ಮಾಡ್ಬೋದು. ಬಟ್ ದಟ್ ಈಸ್ ನಾಟ್ ಆಫ್ ಮಚ್ ಡಯಾಗ್ನೋಸ್ಟಿಕ್ ಆರ್ ಪ್ರೊಗ್ನೋಸ್ಟಿಕ್ ವ್ಯಾಲ್ಯೂ. ನಾವು ಅದನ್ನು ಅಷ್ಟೊಂದು ಅದು ರಿಸರ್ಚ್ ಲೆವೆಲಿಗೆ ಮಾತ್ರ ನಾವು ತೊಗೊಂಡು ಹೋಗ್ತೀವಿ. ನಾವು ಬೇಸಿಕಲಿ ಈ ಆಮ್ನಿಯೋಟಿಕ್ ಫ್ಲೂಯಿಡ್ ಬಗ್ಗೆ ಏನಕ್ಕೆ ಗಮನ ಕೊಡ್ತೀವಿ ಅಂತಂದರೆ, ಒಂದು ಫಸ್ಟು 12 weeksನಲ್ಲಿ ಮಗು ಸುತ್ತ ಎಷ್ಟು ನೀರಿದೆ ಅಂತ ಈ ಸ್ಕ್ಯಾನ್ ಮಾಡ್ತಾ ಸ್ಕ್ಯಾನಿಂಗ್ ಡಾಕ್ಟರ್ಗಳಿಗೆ ಕಂಡಂದಾಜಲ್ಲೇ ಗೊತ್ತಾಗ್ಬಿಡುತ್ತೆ. ಇದು ಯಾಕೋ ಕಡಿಮೆ ಇದೆ, ಯಾಕೋ ಜಾಸ್ತಿ ಇದೆ ಅಂತ ನೋಡ್ಕೊಂಡು ಹೋಗ್ತೀವಿ. ಸ್ಟಾರ್ಟಿಂಗ್ನಲ್ಲಿ ತುಂಬ ಮೆಜರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಅರೌಂಡ್ 20 weeksಯಿಂದ ಸ್ಟಾರ್ಟ್ ಮಾಡ್ತೀವಿ. ಹೌ ಡು ವಿ ನೋ ವೆದರ್ ದ ವಾಟರ್ ಇಸ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನರ್ ಒಂದು ಕ್ಲಿನಿಕಲಿ ನಮ್ಗೆ ಒಂದು ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೋ ಈ ಸರಿ ಹೊಟ್ಟೆಗೆ ತುಂಬ ದಪ್ಪ ಕಾಣ್ತಾ ಇದೆಯಲ್ಲ, ಇಲ್ಲ ಮಗು ತುಂಬ ದೊಡ್ಡದಾಗ್ಬಿಟ್ಟಿದೆಯಾ, ಇಲ್ಲ ನೀರು ಜಾಸ್ತಿ ಆಗಿದೆಯಾ ಅಂತ ನಾವು ಡೌಟ್ ಬರ್ದು ಕಳಿಸ್ತೀವಿ. ಅದೇ ಥರ ಮಗು ತಾಯಿಯ ಹೊಟ್ಟೆ ಯಾಕೆ ಸ್ವಲ್ಪ ಯೂಟ್ರಸ್ ಇಲ್ಲ ಹೊಟ್ಟೆ ಅದು ಯಾಕೆ ಸ್ವಲ್ಪ ಅಷ್ಟೊಂದು ಬೆಳೀತಾ ಇಲ್ಲ, ಚಿಕ್ಕದಾಗ್ತಿದೆ, ಏನಾರು ವಾಟರ್ ಕಡಿಮೆ ಆಯಿತಾ, ಇಲ್ಲ ಮಗು ಗ್ರೋತ್ ಕಡಿಮೆ ಆಯಿತಾ ಅಂತ ವಿ ಡೌಟ್. ದಟ್ ಈಸ್ ಕ್ಲಿನಿಕಲಿ ಡೌಟಿಂಗ್. ಸಿಂಫೈಸಿಯೋ ಫಂಡಲ್ ಹೈಟ್ ಅಂತ ಹೇಳ್ತೀವಿ ನಾವು. ಸಿಂಫೈಸಿಸ್ ಪ್ಯೂಬಿಸಿಂದ ಫಂಡಲ್ ಹೈಟಿಗೆ ತೊಗೊಂಡು ಅದು ಚಿಕ್ಕದಾಗ್ತಾ ಇದೆ ಅಂತಂದರೆ ಮೇ ಬಿ ಇಟ್ ಈಸ್ ನಾಟ್ ಗ್ರೋಯಿಂಗ್ ವೆಲ್ ಅಂತ. ಜಾಸ್ತಿ ಆಗ್ತಿದೆ ಅಂತಂದರೆ ವಾಟರ್ ಜಾಸ್ತಿ ಆಗಿರ್ಬೋದು ಅಂತ ವಿ ಕ್ಲಿನಿಕಲಿ ಒಂದು ಸಸ್ಪಿಷನ್ ಬರುತ್ತೆ. ಅದ್ರ ಜೊತೆಗೆ ಅಲ್ಟ್ರಾಸೌಂಡ್ ಡಾಕ್ಟ್ರು ಏನಿರ್ತಾರೆ, ಫೀಟಲ್ ಮೆಡಿಸಿನ್ ಮತ್ತು ಅಲ್ಟ್ರಾಸೌಂಡ್ ಡಾಕ್ಟ್ರು ಅವರು ಮೆಜರ್ ಮಾಡ್ತಾರೆ. ದೇರ್ ಇಸ್ ಎ ಮೆಥಡ್ ಟು ಮೆಜರ್ ದಿ ಆಮ್ನಿಯೋಟಿಕ್ ಫ್ಲೂಯಿಡ್. ಇಟ್ಸ್ ಕಾಲ್ಡ್ ಆಮ್ನಿಯೋಟಿಕ್ ಫ್ಲೂಯಿಡ್ ಇಂಡೆಕ್ಸ್ ಅಂತ. ಮಗುವಿನ ಒಂದು ಪೊಸಿಷನ್ ಅವರು ಫ್ರೀಸ್ ಮಾಡಿಬಿಟ್ಟು 4 ಕಡೆ ಅವರು 4 ಕ್ವಾಡ್ರೆಂಟ್ಸಲ್ಲಿ ಅಪ್ಪರ್ ಲೋವರ್ ಕ್ವಾಡ್ರೆಂಟ್ಸಲ್ಲಿ 4 ಕಡೆ ಅವರು ಫ್ಲೂಯಿಡ್ನ ಮೆಜರ್ ಮಾಡ್ತಾರೆ. ಸೆಂಟಿಮೀಟರ್ಸಲ್ಲಿ ಮೆಜರ್ ಮಾಡ್ತಾರೆ. ವರ್ಟಿಕಲ್ ಪಾಕೆಟ್ ಅಂತ ಹೇಳ್ತೀವಿ, ಅದನ್ನ ಆ್ಯಡ್ ಮಾಡ್ತಾರೆ. ಸೊ ಇವಾಗ ಹೆಂಗೆ ನಾವು ಕಣ್ಣಂದಾಜಲ್ಲಿ ಸುಮ್ಮನೆ ನೀನು ವಾಟರ್ ಕಡಿಮೆ ಆಯ್ತಮ್ಮ ಅಂತ ಹೇಳೋಕ್ಕಾಗಲ್ಲ. ದೆರ್ ಹ್ಯಾಸ್ ಟು ಬಿ ಎ ಕ್ರೈಟೀರಿಯಾ ಫಾರ್ ದಟ್. ಅದಕ್ಕೆ ನಾರ್ಮಲಾಗಿ ವೆನ್ ವಿ ಮೆಜರ್ ಅರೌಂಡ್ 10 to 20 ಇರುತ್ತೆ. ನೀವು ನೋಡ್ಬೋದು ನಿಮ್ಮ ಸ್ಕ್ಯಾನ್ ರಿಪೋರ್ಟ್ನಲ್ಲಿ ಆಮ್ನಿಯೋಟಿಕ್ ಫ್ಲೂಯಿಡ್ ಇಂಡೆಕ್ಸ್ 15, 14, 12 ಅಂತೆಲ್ಲ ಇರುತ್ತೆ. ಸೊ ದಟ್ ಈಸ್ 10 to 20 ಈಸ್ ಯೂಶಲಿ ಮೋಸ್ಟ್ ಆಫ್ ದ ರಿಪೋರ್ಟ್ಸ್ ವಾಟ್ ವಿ ಗೆಟ್ ಇಸ್ 10 to 20. 20 ದಾಟ್ಬಿಟ್ರೆ ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ. 20 to 25, 25 to 30, ಮೋರ್ ದೆನ್ 30, ದಟ್ಸ್ ಕಾಲ್ಡ್ ಪಾಲಿಹೈಡ್ರಾಮ್ನಿಯೋಸ್ ಅಂತ.
ಇಟ್ ಈಸ್ ವೆರಿ ಮಚ್ ಆಫ್ ವಾಟರ್, ಎಕ್ಸೆಸ್ ಆಫ್ ವಾಟರ್ ಅಂತ ಇಮ್ಯಾಜಿನ್ ಮಾಡ್ಕೊಂಡು ದೊಡ್ಡದ್ರಲ್ಲಿ ತುಂಬ ವಾಟರ್ ಇರೋದು. ಮತ್ತು ಲೆಸ್ ದೆನ್ 10 ಬಂತು ಅಂದರೆ ವಾಟರ್ ಕಡಿಮೆ ಆಗ್ತಿದೆಯಾ ಅಂತ ಡೌಟ್ ಬರುತ್ತೆ. ಸೊ ಇಟ್ಸ್ ಕಾಲ್ಡ್ ಆಲಿಗೋಹೈಡ್ರಾಮಿಯಸ್. ಲೆಸ್ ದೆನ್ 5 ಬಂದರೆ ತುಂಬಾ ಕಡಿಮೆ ಆಗಿದೆ ಅಂತ ಬರುತ್ತೆ. ಸೊ ದಟ್ ಈಸ್ ಹೌ ವಿ ಮೆಜರ್ ಆಮ್ನಿಯೋಟಿಕ್ ಫ್ಲೂಯಿಡ್. ಇಟ್ಸ್ ಕಾಲ್ಡ್ ಆಮ್ನಿಯೋಟಿಕ್ ಫ್ಲೂಯಿಡ್ ಇಂಡೆಕ್ಸ್ ಅಂತ. ದಟ್ ಈಸ್ ಮೆಜರ್ಡ್ ಇನ್ ದ ಸ್ಕ್ಯಾನಿಂಗ್ ಬೈ ದ ಸ್ಕ್ಯಾನಿಂಗ್ ಡಾಕ್ಟರ್. ಓಕೆ ಓಕೆ. ಆ್ಯಂಡ್ ಆಲ್ಸೋ ಮೋಸ್ಟ್ ಕಾಮನ್ ಆಗಿ ಡೆಲಿವರಿ ಟೈಮಲ್ಲಿ ನಾವು ಕೇಳುವಂಥದ್ದು ಮ್ಯಾಮ್, ಮಗು ಟಾಯ್ಲೆಟ್ ಮಾಡಿ ಅದನ್ನ ಅದೇ ತಿನ್ಬಿಟ್ಟಿದೆ ಅಂತ. ಅಂದ್ರೆ ಒಂದು ಲೇಮ್ಯಾನ್ ಟರ್ಮಲ್ಲಿ ಹೀಗೆ ಹೇಳಿದ್ರು, ಮೆಡಿಕಲಿ ಮೆಕೋನಿಯಂ ಅಂತ ಕರೀತಾರೆ ಮ್ಯಾಮ್ ಅದನ್ನ. ಇದಕ್ಕೂ ಆಮ್ನಿಯೋಟಿಕ್ ಫ್ಲೂಯಿಡ್ಗೂ ಸಂಬಂಧ ಇದೆಯಾ? ಬಿಕಾಸ್ ಒಬ್ಬ ಕಾಮನ್ ಮ್ಯಾನ್ ಇದನ್ನ ಕೇಳಿದಾಗ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರೆ ಮಗು ಟಾಯ್ಲೆಟ್ ಪಾಸ್ ಮಾಡುತ್ತೆ ಅದನ್ನ ಅದೇ ತಿನ್ನತ್ತೆ ಅಂತ. ಬಟ್ ಐ ಥಿಂಕ್ ಅದು ಇಟ್ ಹ್ಯಾಪನ್ಸ್ ಆಲ್ಸೋ ಥ್ರೂ ಆಮ್ನಿಯೋಟಿಕ್ ಫ್ಲೂಯಿಡ್. ಡೆಫಿನೆಟ್ಲಿ. ನಾರ್ಮಲಿ ಆಮ್ನಿಯೋಟಿಕ್ ಫ್ಲೂಯಿಡ್ ಕಲರ್ ಇರೋದು ಕಲರ್ಲೆಸ್ ಅಂತ. ಈಗ ಒಂದು ಎಳ್ನೀರು ಯಾವ ರೀತಿ ಇರುತ್ತೆ, ಇಟ್ಸ್ ಆಲ್ಮೋಸ್ಟ್ ಲೈಕ್ ವಾಟರ್ ವಿತ್ ಲಿಟಲ್ ಬಿಟ್ ಆಫ್ ವೈಟ್ ಫ್ಲೇಕ್ಸ್ ಅಲ್ವಾ, ಅದೇ ಥರನೇ ಇರುತ್ತೆ. ಆಮ್ನಿಯೋಟಿಕ್ ಫ್ಲೂಯಿಡ್ ವಿಲ್ ಬಿ ಲೈಕ್ ದಟ್ ಓನ್ಲಿ. ಇಟ್ ಈಸ್ ಸ್ಟೆರೈಲ್, ಅದರಲ್ಲಿ ಇನ್ಫೆಕ್ಷನ್ ಇರಲ್ಲ, ಕಲರ್ಲೆಸ್ ಇರುತ್ತೆ, ಅದು ಕ್ಲಿಯರ್ ಇರುತ್ತೆ. ಅದು ನಾರ್ಮಲ್ ಆಮ್ನಿಯೋಟಿಕ್ ಫ್ಲೂಯಿಡ್. ಮತ್ತು ಈ ಬೇಬಿ ಸ್ವ್ಯಾಲೋ ಮಾಡುತ್ತೆ, ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಕೆಲವೊಂದು ಲಿಟಲ್ ಬಿಟ್ ಆಫ್ ಲಂಗ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ, ಮತ್ತು ಕುಡಿದು ಯೂರಿನ್ ಕಿಡ್ನಿಗೆ ಹೋಗಿ ಯೂರಿನ್ ಪಾಸ್ ಆಗುತ್ತೆ. ಈ ಮಗುವಿನ ಹೇರ್, ದಟ್ಸ್ ವೆರಿ ಥಿನ್ ಹೇರ್ ಕಾಲ್ಡ್ ಲ್ಯಾನ್ಯುಗೋ ಅಂತ ಹೇಳ್ತೀವಿ, ಅದು ಮತ್ತು ಮಗುವಿನ ಲಿವರಲ್ಲಿ ಬೈಲ್ ಉತ್ಪತ್ತಿ ಆಗುತ್ತೆ, ದಟ್ಸ್ ಅ ಗ್ರೀನ್ ಕಲರ್ ಬೈಲ್. ಅವೆಲ್ಲನೂ ಆಗಿ ಮಗು ಹೊಟ್ಟೆಗೇನು ಊಟ ಅಂತ ಮಾಡೋದಿಲ್ವಲ್ಲ, ಸೊ ಹಾಗಾಗಿ ಮೋಷನ್ಸ್ ಅಂತ ಯೂಶಲಿ ಏನು ಫಾರ್ಮ್ ಆಗಿರುತ್ತೆ. ಅದು ಹೊರಗಡೆ ಬಂದು ತಾಯಿಯ ಹಾಲು ಕುಡ್ದಾದ್ಮೇಲೆ ಮೋಷನ್ಸ್ ಅಂತ ಬರುತ್ತೆ. ಸೊ ಲಿಟಲ್ ಬಿಟ್ ಆಫ್ ಹೇರ್ ಆ್ಯಂಡ್ ದಟ್ ಬೈಲ್ ಕಂಟೆಂಟ್ ಆ್ಯಂಡ್ ಲಿಟಲ್ ಬಿಟ್ ಆಫ್ ಸ್ಕಿನ್ ಸೆಲ್ಸ್, ಆಲ್ ದೋಸ್ ಥಿಂಗ್ಸ್ ದೇ ಆರ್ ಕಾಲ್ಡ್ ಮೆಕೋನಿಯಮ್ ಅಂತ. ಒಂದು ಟಾರಿ ಪೇಸ್ಟ್ ಥರ ಇರುತ್ತೆ, ಗ್ರೀನ್ ಕಲರ್ ಟಾರಿ ಪೇಸ್ಟ್. ಅದು ಕೊನೆಯಲ್ಲಿ ಗಟ್ಟಲ್ಲಿ ಹೋಗಿ ಕೂತಿರುತ್ತೆ ಅಷ್ಟೇ. ಅದು ಇಟ್ ಈಸ್ ತುಂಬ ಹೊಟ್ಟೆ ತುಂಬ ತುಂಬ್ಕೊಂಡಿರೋ ದಿನ. ಈಗ ಹೆಂಗೆ ಅಡಲ್ಟ್ಸ್ ಹೆಂಗೆ ದಿನ ಮೋಷನ್ ಮಾಡಬೇಕು ಆ ಥರ ದಿನ ಮೋಷನು ಬೇಬೀಸ್ ಮಾಡಲ್ಲ. ಬಿಕಾಸ್ ದೇ ರಿಯಲಿ ಡೋಂಟ್ ಟೇಕ್ ಫುಡ್ ಆ್ಯಸ್ ಸಚ್. ಅದರ ಫುಡ್ಡೆಲ್ಲ ಬ್ಲಡ್ ಮೂಲಕನೇ ಬರೋದ್ರಿಂದ ಆ ಥರ ಮಾಡಲ್ಲ. ಬಟ್ ಸೊ ಕೊನೆಗೆ ಮಗು ದೊಡ್ಡದಾಗ್ತಾ ಆಗ್ತಾ ಆ ಮೆಕೋನಿಯಮ್ ಅನ್ನೋದು that is that which contains the bile liquid and the hair and little bit of chemicals, it will just be sitting in the lower gut or rectum ಅಲ್ಲಿ ಕೂತಿರುತ್ತೆ. ಸೊ ಅದೇನಾಗುತ್ತೆ ಅಂತಂದರೆ, ಇವಾಗ ವೆನೆವರ್ ದ ಬೇಬಿ ಇಸ್ ಡಿಸ್ಟ್ರೆಸ್ಡ್, ಇವಾಗ ನಾವು ಫಾರ್ ಎಕ್ಸಾಂಪಲ್ ನೀನು ಏನೋ ಒಂದು ವಿಡಿಯೋ ಶೂಟ್ ಇರುತ್ತೆ, ಇಲ್ಲ ಏನೋ ಒಂದು ನೀನು ಎಷ್ಟೇ ಅನುಭವ ಆಯಿತು ಎಷ್ಟೇ ಇತ್ತು ಅಂತಂದರೆ, ಇಲ್ಲ ಒಂದು ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ಹಾಲ್ಗೆ ಹೋಗ್ಬೇಕಾದ್ರೆ ಹೆಂಗೆ ನಾವು ಗಾಬರಿ ಆಗುತ್ತೆ, ಪದೇ ಪದೇ ಟಾಯ್ಲೆಟ್ಗೆ ಹೋಗೋಣ ಅಂತ ಅನಿಸುತ್ತೆ, ಒಂಥರ ಕೈ ಕಾಲು ನಡ್ಕ ಬರುತ್ತೆ, ಆಮೇಲೆ ಬೆವರುತ್ತೆ, ಈಗ ಒಂದು ಸ್ಟೇಜ್ ಫಿಯರು ಆ ಥರ. ಸೊ ಆ ಥರ ಮಗುವಿಗೆ ಏನಾರ ಒಂದು ಆ್ಯಂಗ್ಸೈಟಿ ಇಲ್ಲ ಒಂದು ಸುಸ್ತಾಯಿತು ಇಲ್ಲ ಒಂದು ಡಿಸ್ಟ್ರೆಸ್ ಆಯಿತು, ಒಂದು ಇನ್ಸಲ್ಟ್ ಆಯಿತು ಅಂತಂದರೆ ಆ ಮಗುವಿನ ಸಿಂಪೆಥೆಟಿಕ್ ಸಿಸ್ಟಮು ಆ್ಯಕ್ಟಿವೇಟ್ ಆಗಿ ಆ ಬವೆಲ್ ಮೂಮೆಂಟ್ ಆಗಿಬಿಡುತ್ತೆ. ಸೊ ಅಲ್ಲೇನು ನಿಮಗೆ ಕೆಳಗಡೆ ರೆಕ್ಟಮ್ನಲ್ಲಿ ಪ್ಲಗ್ ಆಗಿ ಕೂತಿರುತ್ತೆ ಆ ಮೆಕೋನಿಯಮ್ ಪಾರ್ಟು, ಅದು ಆಚೆ ಬಂದುಬಿಡುತ್ತೆ. ಸೊ ಇಟ್ ವಿಲ್ ಪಾಸ್ ಮೋಷನ್ ಇನ್ಸೈಡ್ ದಿ ಆಮ್ನಿಯೋಟಿಕ್ ಕ್ಯಾವಿಟಿ. ಯೂಶಲಿ ಮಕ್ಕಳು ಆಚೆ ಬಂದಾದಮೇಲೆ ಆಚೆ ಮೆಕೋನಿಯಮ್ ಪಾಸ್ ಮಾಡುತ್ತೆ. ಸೊ ಫಸ್ಟ್ ದಿನ ಸ್ವಲ್ಪ ಗ್ರೀನೇ ಮೋಷನ್ ಹೋಗುತ್ತೆ, ನೆಕ್ಸ್ಟ್ ದಿನ ತಾಯಿ ಹಾಲು ಕುಡಿದು ಎಲ್ಲೋ ಗ್ರ್ಯಾಜುವಲ್ ಆಗಿ ಎಲ್ಲೋ ಟರ್ನ್ ಆಗಿದೆ, ದಟ್ ಈಸ್ ನಾರ್ಮಲ್. ಸೊ ಇದು ಒಳಗಡೆ ಆರಾಮಾಗಿರೋ ಮಗುಗೆ ಏನೂ ಆಗೋದಿಲ್ಲ. ಕೆಲವೊಮ್ಮೆ ಮಗುವಿನಲ್ಲಿ ಏನೋ ಒಂದು ಡಿಸ್ಟ್ರೆಸ್ ಆಯಿತು, ಆ ಥರ ಏನೋ ಒಂದು ಸಮಸ್ಯೆ ಆಯಿತು, ಅದಕ್ಕೇನೋ ಒಂದು ಗಾಬರಿ ಆಯಿತು ಅಂತಂದರೆ ಅದರ ನರ್ವಸ್ ಸಿಸ್ಟಮ್ ಸ್ಟಿಮ್ಯುಲೇಟ್ ಆಗಿ ಅಲ್ಲೇ ಮೋಷನ್ ಪಾಸ್ ಮಾಡಿಬಿಡುತ್ತೆ. ಸೊ ಅದು ಮೋಷನ್ ಪಾಸ್ ಮಾಡೋದ್ರಿಂದ ಏನಾಗುತ್ತೆ, ಆ ವೈಟ್ ಕಲರ್ ಆಮ್ನಿಯೋಟಿಕ್ ಫ್ಲೂಯಿಡು ಗ್ರೀನ್ ಆಗಿಬಿಡುತ್ತೆ. ಸೊ ಇಟ್ಸ್ ಕಾಲ್ಡ್ ಗ್ರೀನ್ ಆಮ್ನಿಯೋಟಿಕ್ ಫ್ಲೂಯಿಡ್. ಎಲ್ಲರೂ ಮಗು ಮೋಷನ್ ಮಾಡ್ಕೊಂಡಿದೆ, ಕಸ ಹಸಿರು ಕಲರ್ ಇದೆ ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತಾರಲ್ಲ, ಅದೇ ತುಂಬ ದಿನ ಆಯಿತು ಅಂತಂದ್ರೆ ಆ ಬೈಲ್ ಆಸಿಡ್ಸ್ ಬ್ರೇಕ್ ಡೌನ್ ಆಗಿ ಯೆಲ್ಲೋ ಕಲರ್ ಕೂಡ ಆಗುತ್ತೆ. ಸೊ ದ ಪ್ರಾಬ್ಲಮ್ ವಿತ್ ದಿಸ್ ಈಸ್ ದ್ಯಾಟ್ ಈಗ ಆಮ್ನಿಯೋಟಿಕ್ ಫ್ಲೂಯಿಡ್ ದಿನ ಕ್ಲಿಯರ್ ಆಗಿತ್ತು, ಅದು ಚೆನ್ನಾಗಿ ನೀರು ಕುಡಿತಾ ಇತ್ತು, ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇತ್ತು, ಅವೆಲ್ಲನೂ ಆಗೋದು. ಆ ಗ್ರೀನ್ ಕಲರ್ ಲಿಕ್ವಿಡ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ, ದಟ್ ಮೆಕೋನಿಯಮ್ ಸ್ಟೇನ್ಡ್ ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ. ಬಿಕಾಸ್ ದಟ್ ಕಂಟೈನ್ಸ್ ಹೇರ್ಸ್ ಆ್ಯಂಡ್ ಕೆಮಿಕಲ್ಸ್ ದಟ್ ಕ್ಯಾನ್ ಗೆಟ್ ಇನ್ ಟು ಲಂಗ್ಸ್. ಈಗ ಮಗುವಿಗೆ ಒಂದು ಸಡನ್ನಾಗಿ ಒಂದು ಗಾಬರಿ ಆದರೆ ನಮ್ಗೆ ಹೆಂಗೆ ಉಸಿರು ತೊಗೊತೀವಿ ಆ ಥರ ಉಸಿರು ತೊಗೊಂಡ್ಬಿಟ್ಟು ಅದು ಕುಡಿಯೋ ನೀರನ್ನ ಅದು ಲಂಗ್ಸ್ ಹೋಗ್ಬಿಡೋ ಸಾಧ್ಯ ಇರುತ್ತೆ. ಇಟ್ಸ್ ಕಾಲ್ಡ್ ಮೆಕೋನಿಯಮ್ ಆಸ್ಪಿರೇಷನ್. ದಿಸ್ ಮೆಕೋನಿಯಮ್ ಆಸ್ಪಿರೇಷನ್ ಅಂತಂದರೆ ಅದು ದ ಸೇಮ್ ಡರ್ಟಿ ಗ್ರೀನ್ ಕಲರ್ಡ್ ಲಿಕ್ವಿಡ್ ವಿಚ್ ಕಂಟೈನ್ಸ್ ಕೆಮಿಕಲ್ಸ್ ಆ್ಯಂಡ್ ಹೇರ್ ಆ್ಯಂಡ್ ಸ್ಕಿನ್ ಸೆಲ್ಸ್ ವಿಲ್ ಗೆಟ್ ಇನ್ ಟು ದ ಲಂಗ್ಸ್. ನಾರ್ಮಲಾಗಿ ಗಟ್ಟಿಗೆ ಹೋಗೋದು. ಈಗ ಆಸ್ಪಿರೇಟ್ ಮಾಡಿ ನಾವು ತುಂಬ ಅರ್ಜೆಂಟಲ್ಲಿ ತಿಂದು ಒಂದ್ಸತಿ ಕೆಮ್ಮಿದ್ರೆ ಹೆಂಗೆ ಲಂಗ್ಸ್ಗೆ ಹೋದಂಗೆ ಆಗುತ್ತೆ, ಅದು ಆಸ್ಪಿರೇಷನ್ ಅಂತ ಅಂತೀವಲ್ಲ, ಆ ಥರ ಮಗುವಿಗೆ ಮೆಕೋನಿಯಮ್ ಆಸ್ಪಿರೇಷನ್ ಆಗುತ್ತೆ. ಮೆಕೋನಿಯಮ್ ಆಸ್ಪಿರೇಷನ್ ಲಂಗ್ಸ್ ಒಳಗಡೆ ಹೋಗೋದನ್ನ ನಾವು ವಾಪಸ್ ತೆಗೆಯೋಕ್ಕಾಗಲ್ಲ. ಈಗ ಸ್ಟಮಕ್ ಒಳಗಡೆ ಏನೋ ಒಂದು ನುಂಗಿದರೆ ಏನೋ ಒಂದು ಕೆಮಿಕಲ್ ಅಂದರೆ ನಾವು ಟ್ಯೂಬ್ ಹಾಕ್ಬಿಟ್ಟು ಆಚೆ ತೆಗಿಬೋದು. ಬೇರೆ ಲಂಗ್ಸಲ್ಲಿ ಹೋಗಿರೋದು ಅದಾಗದೇ ಅಬ್ಸರ್ವ್ ಆಗಬೇಕು. ಸೊ ಈ ಮೆಕೋನಿಯಮ್ ಆಸ್ಪಿರೇಷನ್ ಸಿಂಡ್ರೋಮ್ ಅಂತ ಕೆಲವೊಮ್ಮೆ ರೇರಾಗಿ ಆಗುತ್ತೆ. ಅದೇ ಈಗ ಮಗುಗೇನು ಸುಸ್ತಾಗಿತ್ತು, ಅದು ಮೋಷನ್ ಮಾಡ್ಕೊಂಡ್ಬಿಟ್ಟಿತ್ತು, ಅದು ಕುಡಿದ್ಬಿಟ್ಟಿತ್ತು, ಆ ಥರ ಆಯಿತು ಅಂತಂದರೆ ಆ ಮಗುವಿನ ಲಂಗ್ಸಲ್ಲಿ ಸೇರ್ಕೊಂಬಿಟ್ಟು ಅದು ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗದೆ
ಕೆಲವೊಂದು ಮಕ್ಕಳು ಮೋಸ್ಟ್ ಆಫ್ ಚಿಲ್ಡ್ರನ್ ICUಗೆ ಹೋಗೋ ಸಾಧ್ಯತೆ ಇರುತ್ತೆ, ವಾರಗಟ್ಟಲೆ ವೆಂಟಿಲೇಟರ್ ಇರೋ ಸಾಧ್ಯತೆ ಕೂಡ ಇರುತ್ತೆ. ಕೆಲವೊಂದು ಮಕ್ಕಳು ಹೋಗಿ ಕೂಡ ಹೋಗ್ಬೋದು, ಬಿಕಾಸ್ ದೇರ್ ಲಂಗ್ಸ್ ಇಸ್ ಫಿಲ್ಡ್ ವಿತ್ ದಟ್ ಕೈಂಡ್ ಆಫ್ ಫ್ಲೂಯಿಡ್ ಆ್ಯಂಡ್ ದೇರ್ ಇಸ್ ನೋ ವೇ ವಿ ಕ್ಯಾನ್ ರಿಮೂವ್ ದಟ್ ಫ್ಲೂಯಿಡ್. ಅದು ಕೆಮಿಕಲ್ ನ್ಯೂಮೋನೈಟಿಸ್ ಅಂತ, ಬಿಕಾಸ್ ಇಟ್ ಕಂಟೈನ್ಸ್ ಕೆಮಿಕಲ್ಸ್, ಅದು ಕೆಮಿಕಲ್ ನ್ಯೂಮೋನೈಟಿಸ್ ಅಂತ ಕೂಡ ಹೇಳ್ತೀವಿ. ಸುಮಾರು ಹಾಗಾಗಿ ನಾವು ನಾರ್ಮಲ್ ಡೆಲಿವರಿ ಪೇಯ್ನ್ ಇತ್ತು, ಚೆನ್ನಾಗಿ ಆಗ್ತಾಯಿತ್ತು, ಆಮೇಲೆ ಏನೋ ವಾಟರ್ ಬ್ರೇಕ್ ಆಯಿತು, ಮೇಡಮ್ ಏನೋ ಮೋಷನ್ ಮಾಡ್ಕೊಂಡಿದೆ ಅಂತ ಸಿಸೇರಿಯನ್ ಮಾಡಿಬಿಟ್ರು ಅನ್ನೋದು ನಾವು ಕಾಮನ್ ಆಗಿ ಕೇಳ್ತೀವಿ. ಯಾಕೆ ಮೋಷನ್ ಮಾಡ್ಕೊಂಡು ಆ ವಾಟರ್ ಬ್ರೇಕ್ ಆದ ತಕ್ಷಣ ಆ ಗ್ರೀನ್ ಕಲರ್ ಕಂಡ ತಕ್ಷಣ ನಮಗೆ ಯಾಕೆ ಸ್ಟ್ರೆಸ್ ಆಗುತ್ತೆ ಅಂದರೆ ಇದು ಒಳಗಡೆ ಕುಡ್ಬಿಟ್ಟಿರ್ಬೋದಾ, ಯಾವಾಗಿಂದ ಆಗಿದೆ, ಸೊ ಇನ್ನೂ ಎಷ್ಟೊತ್ತಿದೆ ಡೆಲಿವರಿಗೆ ಅಂತ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಅವಳು ಆಲ್ಮೋಸ್ಟ್ 7-8 ಸೆಂಟಿಮೀಟರ್ ಆಗಿದೆ ಮೆಕೋನಿಯಮ್ ಅಂದರೆ ನೋ ಪ್ರಾಬ್ಲಮ್, ಇನ್ನೊಂದು 1 ಅವರಲ್ಲಿ ಡೆಲಿವರಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಪೇಷಂಟ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ, NICU ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ನಾವು ವಿ ವಿಲ್ ಟ್ರೈ ಟು ಹೆಸನ್ ದ ನಾರ್ಮಲ್ ಡೆಲಿವರಿ. ಕೆಲವರು ಬರೀ 1 or 2 ಸೆಂಟಿಮೀಟರ್ಸ್ ಓಪನ್ ಆಗಿರ್ತಾರೆ, ಅವ್ರಿಗೆ ಆಲ್ರೆಡಿ ಪಾಸ್ ಆಗೋಗಿರುತ್ತೆ ಅಂದರೆ ದೇ ಹ್ಯಾವ್ ಟು ಗೋ ಥ್ರೂ ದ ಲೇಬರ್ ಪ್ರೋಸೆಸ್ ಫಾರ್ ನೆಕ್ಸ್ಟ್ 10 to 12 hours or 16 hours. ಅಷ್ಟರೊಳಗಡೆ ಅದು ಕುಡಿದ್ಬಿಡುತ್ತೆ ಅನ್ನೋ ಒಂದು ಭಯದಲ್ಲಿ ನಾವು ಮಗುವಿಗೆ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಸಿಸೇರಿಯನ್ ಕೂಡ ಮಾಡ್ತೀವಿ. ದಟ್ಸ್ ಕಾಲ್ಡ್ ಮೆಕೋನಿಯಮ್ ಆಸ್ಪಿರೇಷನ್ ಸಿಂಡ್ರೋಮ್ ಅಂತ. ಎಷ್ಟೊಂದು ಒಳ್ಳೆ 3-3.5 kg ಬೆಳೆದಿರೋ ಮಕ್ಕಳು ಕೆಲವೊಮ್ಮೆ ಇದಕ್ಕೆ ಸಕಂಪ್ ಆಗ್ಬಿಡ್ತಾರೆ. ಅದಕ್ಕೇನು ಸಿಂಪ್ಟಮ್ಸ್ ಇಲ್ವಾ ಮ್ಯಾಮ್? ವಿ ವೋಂಟ್ ನೋ ವೆದರ್ ದ ಬೇಬಿ ಇಸ್ ಡಿಸ್ಟ್ರೆಸ್. ಕೆಲವೊಂದು ಕಂಡೀಷನ್ಸ್, ಈಗ ತಾಯಿಗೆ ಶುಗರ್ ಇತ್ತು, BP ಇತ್ತು, ಇಲ್ಲ ಆ ಥರ ಒಂದು ಕಾಂಪ್ಲಿಕೇಟೆಡ್ ಸಿಚುವೇಶನ್ಸ್ ಅಲ್ಲಿ, ಹೈ ರಿಸ್ಕ್ ಪ್ರೆಗ್ನೆನ್ಸಿ, ವಿ ಆಸ್ ದೆಮ್ ಟು ಟೆಲ್ ಮಗು ಮೂಮೆಂಟ್ ಹೆಂಗಿದೆ ಕೌಂಟ್ ಮಾಡಿ ಅಂತ. ಈಗ ಹೆಂಗೆ ನಮಗೆ ಒಂದು ಜ್ವರ ಬಂತು ಅಂತಂದರೆ ನಾವು ಆ್ಯಕ್ಟಿವಿಟಿ ಕಡಿಮೆ ಆಗಿ ಡಲ್ಲಾಗಿ ಒಂದೇ ಕಡೆ ಕೂತಿರ್ತೀವಿ, ಆ ಥರ ಮಗು ಮೂಮೆಂಟ್ ಕೂಡ ಕಡಿಮೆ ಆಗುತ್ತೆ. ದ ಬೇಬಿ ಇಸ್ ಡಿಸ್ಟ್ರೆಸ್, ದ ಬೇಬಿ ಮೂಮೆಂಟ್ ವಿಲ್ ಕಮ್ ಡೌನ್. ಸೊ ಅದನ್ನು ನಾವು ಎಲ್ಲರಿಗೂ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಎಲ್ಲರೂ ಅದನ್ನೇ ಸ್ಟ್ರೆಸ್ ಮಾಡ್ಕೊಂಡು ಬೆಳಗ್ಗೆನೇ ಸಾಯಂಕಾಲ ಬರೀ ಮೂಮೆಂಟ್ ಕೌಂಟ್ ಮಾಡ್ಕೊಂಡೆ ಕೂತ್ಬಿಟ್ರೆ ಅದೊಂಥರ ಡಿಫ್ರೆಂಟ್ ಟೈಪ್ ಆಫ್ ಸ್ಟ್ರೆಸ್. ಬೇಬಿ ಸ್ಲೀಪ್ಸ್ ಫಾರ್ ಆಲ್ಮೋಸ್ಟ್ 20 hours. ಸೊ ಹಾಗಾಗಿ ಎಲ್ಲರಿಗೂ ಯಾವಾಗಲೂ ಮಗು ಆಡ್ತಾನೆ ಇರಲ್ಲ. ಬಟ್ ಫಾರ್ ದೀಸ್ ಹೈ ರಿಸ್ಕ್ ಪ್ರೆಗ್ನೆಂಟ್ ವಿಮೆನ್ ವಿ ಗಿವ್ ಅ ಚಾರ್ಟ್ ಕಾಲ್ಡ್ ಡೈಲಿ ಫೀಟಲ್ ಮೂಮೆಂಟ್ ಚಾರ್ಟ್ ಅಂತ ಕೊಡ್ತೀವಿ ನನ್ನ ಕ್ಲಿನಿಕ್ನಲ್ಲಿ. ಸೊ ಅದ್ರಲ್ಲಿ ಅವ್ರು ಬರ್ಕೊಂಡು ಬರಬೇಕು ಎಷ್ಟೆಷ್ಟು ಗಂಟೆಗೆ ಆಯಿತು ಅಂತ. ಸೊ ಮಾರ್ನಿಂಗ್ ಟು ಈವ್ನಿಂಗ್ ನಮ್ಗೆ 10 ಮೂಮೆಂಟ್ಸ್ ಆದರೆ ಸಾಕು. ಬೆಳಗ್ಗೆ 8 ಗಂಟೆಗೆ ತಿಂಡಿ ಸ್ಟಾರ್ಟ್ ಮಾಡಿ ಒಂದು ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಕಿಕ್ ಚಾರ್ಟ್ ಅಂತ ಹೇಳ್ತೀವಿ. ಸೊ ಅದೇನಾರು ಮೂಮೆಂಟ್ ಕಡಿಮೆ ಆಗಿದೆ, ದಟ್ ಇಸ್ ದ ಫಸ್ಟ್ ಸೈನು. ಇದೇನಾರು ಮಗು ಏನಾರು ಸುಸ್ತಾಗ್ತಿದೆ, ಯಾಕೆ ಡಲ್ ಆಗಿದೆ ಅಂತ ಇಮಿಡಿಯೇಟಾಗಿ ನಾವು ಸ್ಕ್ಯಾನಿಂಗ್ ಮಾಡ್ತೀವಿ, NST ಅಂತ ಟೆಸ್ಟ್ ಮಾಡ್ತೀವಿ. ಆಗ ಮಗು ಸುತ್ತ ವಾಟರ್ ನೋಡ್ತೀವಿ, ಅವೆಲ್ಲನೂ ನೋಡ್ತೀವಿ. ಸೊ ಮತ್ತು ಮಗು ಸುತ್ತ ವಾಟರ್ ಕಡಿಮೆ ಆಗೋದ್ರಿಂದ ಅಂಬಲಿಕಲ್ ಕಾರ್ಡ್ ಕಂಪ್ರೆಷನ್ ಕೂಡ ಆಗ್ಬೋದು. ಸೊ ಅವನ್ನೆಲ್ಲ ಅಬ್ಸರ್ವೇಷನು ಒನ್ ವೇ ಆಫ್ ನೋಯಿಂಗ್ ಈಸ್ ಮೂಮೆಂಟ್ ಕಡಿಮೆ ಆಯ್ತು ಅಂದರೆ ಪ್ಲಸ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಬಟ್ ಈ ಮೆಕೋನಿಯಮ್ ಅನ್ನೋದು ನಮ್ಗೆ ಗೊತ್ತಿಲ್ಲದೇನೂ ಆಗ್ಬೋದು. ಮೊನ್ನೆ ಹಾಗೆ ಒಂದು ಪೇಷಂಟ್ ಇತ್ತು, ನಾನು ನಾರ್ಮಲ್ ಡೆಲಿವರಿಗೆ ಅಂತಲೇ ಎಲ್ಲ ಹೇಳಿ ಕಳಿಸಿದೆ. ಶಿ ಜಸ್ಟ್ ಕೇಮ್ ವಿತ್ ಲೀಕ್, ವಾಟರ್ ಲೀಕ್ ಆಯಿತು ಅಂತ ನೋಡಿದ್ರೆ ಡೈರೆಕ್ಟಾಗಿ ಗ್ರೀನ್ ಕಲರ್ ಲಿಕ್ವಿಡೇ ಬರ್ತದೆ. ಶಿ ಇಸ್ ನಾಟ್ ಇವನ್ ಓಪನ್, ಸರ್ವಿಕ್ಸ್ ಓಪನ್ ಕೂಡ ಆಗಿಲ್ಲ 1 ಸೆಂಟಿಮೀಟ್ರ್. ಇನ್ನು ಅವಳಿಗೆ ಅವಳಿಗೆ ನೋವೂ ಇಲ್ಲ, ಅವಳಿಗೆ ನೋವು ಬರ್ಸಂಗೆ ಮೆಡಿಸಿನ್ಸ್ ಕೊಟ್ಟು ಅವಳಿಗೆ ಆಲ್ಮೋಸ್ಟ್ 24 hour ಜರ್ನಿ ತೊಗೊಂಡು ಹೋಗ್ಬೇಕಾಗಿತ್ತು. ಅಂಥ ಟೈಮ್ನಲ್ಲಿ ವಿ ಎಕ್ಸ್ಪ್ಲೈನ್ ದ ರಿಸ್ಕ್ ಆ್ಯಂಡ್ ದೆನ್ ವಿ ಹ್ಯಾಡ್ ಟು ಡೂ ಅ ಸಿಸೇರಿಯನ್. ಸೊ ಸಮ್ಟೈಮ್ಸ್ ಎಲ್ಲರೂ ಕೇಳ್ತಾರೆ, ಯಾಕೆ ನಮ್ಗೆ ನಾರ್ಮಲ್ ಆಗುತ್ತಾ ಸಿಸೇರಿಯನ್ ಆಗುತ್ತಾ, ಈಗಲೇ ಹೇಳ್ಬಿಡಿ ಅಂತ 2ನೇ ತಿಂಗಳಿಂದ ಶುರು ಮಾಡ್ಕೊತಾರೆ. ಬಟ್ ಇವನ್ 9 monthsಲ್ಲೂ ನಮಗೆ ಗೊತ್ತಾಗಲ್ಲ, ಬಿಕಾಸ್ ಸೋ ಮೆನಿ ಥಿಂಗ್ಸ್ ಆರ್ ಬಿಯಾಂಡ್ ಅವರ್ ಕಂಟ್ರೋಲ್. ವಿ ಕಾಂಟ್ ಆಂಟಿಸಿಪೇಟ್, ವಿ ವಿಲ್ ಬಿ ದೇರ್ ಓನ್ಲಿ ಟು see that, diagnose and then take a quick decision. ಅದಕ್ಕೆ ಅಲ್ವಾ ಮ್ಯಾಮ್ ಅದೇ ಇವಾಗ ಯಾವುದೇ ಹಾಸ್ಪಿಟಲ್ ನಾವು ಡೆಲಿವರಿ ಮಾಡಿಸ್ಕೊತಿದ್ರು NICU ಇದೆಯಾ ನೋಡಿ ಅಲ್ಲಿ ಅಂತ. ದಟ್ ಇಸ್ ಸೋ ಇಂಪಾರ್ಟೆಂಟ್. ಹೌದು, ಸಮ್ಟೈಮ್ಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಥರ ಆಗ್ತವೆ. ಅವಾಗ ಒಂದು 100ಕ್ಕೆ 1 ಕೇಸಸ್ ಈ ಥರ ಕೈ ಕೊಡುತ್ತೆ. ನಾವು ಆಂಟಿಸಿಪೇಟ್ ಮಾಡದೇ ಇರೋ ಕಡೆ ಸಡನ್ನಾಗಿ ಬೇಬಿ ಲಿಂಪ್ ಹಾಕ್ಬಿಡೋದು, ಸಡನ್ನಾಗಿ ಉಸಿರಾಡದೇ ಇರೋದು. ಅದಕ್ಕೆ ಆಲ್ ಡೆಲಿವರೀಸ್ ಹ್ಯಾವ್ ಟು ಬಿ ಅಟೆಂಡೆಡ್ ಬೈ ಅ ಪೀಡಿಯಾಟ್ರಿಷನ್. ಒಂದು ವೆಲ್ ಟ್ರೈನ್ಡ್ ಪೀಡಿಯಾಟ್ರಿಷನ್ ಇಟ್ಕೊಂಡೇ ನಾವು ಡೆಲಿವರಿ ಮಾಡಬೇಕು. ಚಿಕ್ಕ ಪುಟ್ಟ ಹಾಸ್ಪಿಟ್ಲ್ಗಳಲ್ಲಿ ಅವರೇನು ನರ್ಸ್ಗಳೇನೇ ಇಲ್ಲ ಡಾಕ್ಟರ್ಗಳೇ ಮಾಡ್ತಾರೆ, ನಾವು 2 ಕೆಲಸ ಮಾಡೋಕ್ಕಾಗಲ್ಲ. ಆ್ಯಸ್ ಎ ಗೈನಕಾಲಜಿಸ್ಟ್ ಮೈ ಫೋಕಸ್ ಇಸ್ ಆನ್ ದಿ adult patient, whereas the baby is that has to be handled by the pediatrician. ನಮ್ಮ ಗಮನ ಅಲ್ಲಿ ಹೋಗಿ ಇವಳಿಗೆ ಪ್ಲೆಸೆಂಟಾಗಿ ಸಿಕ್ಕಾಕೊಳ್ಳೋದು, ಇವಳಿಗೆ PPH ಆಗೋದು ಆಗಲ್ಲ. ಸೊ ಮೈ ಫೋಕಸ್ ಇಸ್ ಆನ್ ದಿ ವುಮನ್, whereas the baby is handled by the pediatrician. ಓಕೆ ಇದೇ ಅಮ್ನಿಯೋಟಿಕ್ ಫ್ಲೂಯಿಡ್ ಬಗ್ಗೆ ಇನ್ನೂ ಸಾಕಷ್ಟು ಡಿಸ್ಕಸ್ ಮಾಡೋದಿದೆ. ಅಂದರೆ ಮಗುವಿನ ಸುತ್ತ ಇರುವಂಥ ಈ ಫ್ಲೂಯಿಡ್ ಜಾಸ್ತಿ ಆದರೆ ಏನು ಪ್ರಾಬ್ಲಮ್ಸ್ ಆ್ಯಂಡ್ ಕಡಿಮೆ ಆದರೆ ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡಬಹುದು ತಾಯಿ ಮತ್ತು ಮಗು, ಪೊಟೆನ್ಷಿಯಲ್ ರಿಸ್ಕ್ಸ್ ಏನು, ಸಿಂಪ್ಟಮ್ಸ್ ಏನು, ಈ ಎಲ್ಲದ್ರ ಬಗ್ಗೆ ನಮ್ಮ ಫ್ಯೂಚರ್ ಎಪಿಸೋಡ್ಸಲ್ಲಿ ಮಾತಾಡೋಣ ಮ್ಯಾಮ್. ಕಪಲ್ ಆಫ್ ಎಪಿಸೋಡ್ಸ್ ಮೋರ್ ಫಾರ್ ಅಮ್ನಿಯೋಟಿಕ್ ಫ್ಲೂಯಿಡ್ ನಾವು ಮಾಡಬೇಕಾಗಿದೆ. ಇನ್ ದ ಮೀನ್ ಟೈಮ್ ನಿಮ್ದೇನಾದರೂ ಕ್ವೆಶ್ಚನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ಕಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Hello, doctor. Hello. Hello, Doctor with Dr. Chandrika Anand. Hello, doctor.